ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಗೃಹಲಕ್ಷ್ಮಿ ಯೋಜನೆಯು ಸ್ಟಾರ್ಟ್ ಆಗಿ 1 ವರ್ಷ ಆಗ್ತಾ ಇದೆ ಅಂತೆ. ಇವಾಗ 12ನೇ ಕಂತಿನ ಬಿಗ್ ಅಪ್ಡೇಟ್ಸ್ ಬಂದಿದೆ, ಏನಂತ ನೋಡೋಣ ಬನ್ನಿ. ಓಕೆ, ಗೃಹಿಣಿಯರಿಗೆ ಗುಡ್ ನ್ಯೂಸ್. ಗೃಹಲಕ್ಷ್ಮಿ ಯೋಜನೆ 1 ವರ್ಷ, ಗೃಹಿಣಿಯರಿಗೆ ಖಾತೆಗೆ 25,000 ಕೋಟಿ ಕೂಡ ವರ್ಗಾವಣೆ ಆಗಿದೆ ಅಂತೆ. ಟೋಟಲ್ ಅಮೌಂಟು. ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರದ ಪ್ರಮುಖ ಮಹಿಳಾ ಸಬಲೀಕರಣಕ್ಕಾಗಿ ಯೋಜನೆ ಸ್ಟಾರ್ಟ್ ಮಾಡಿದರು. ಇವಾಗ APL BPL ಕಾರ್ಡ್ ಕೂಡ ಎಲ್ಲರಿಗೂ ಕೂಡ ಅಮೌಂಟ್ ಕೊಡ್ತಾ ಇದ್ದಾರೆ. ಇವಾಗ ಅದ್ರ ಬಗ್ಗೆ ಮುಂದೆ ನೋಡೋಣ ಬನ್ನಿ. ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ಕೆಲವರಿಗೆ ಹೋಗಿದೆ, ಕೆಲವರಿಗೆ ಹೋಗಿಲ್ಲ. ಸ್ವಲ್ಪ ದಿನದಲ್ಲಿ ಎಲ್ಲರಿಗೂ ಕೂಡ ಹೋಗುತ್ತೆ. ಇವಾಗ ಆಫರ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡ್ಕೊಳ್ಳಿ, ಗೃಹಲಕ್ಷ್ಮಿ ಯೋಜನೆ ಉದ್ದೇಶ ಏನು. ಗೃಹಲಕ್ಷ್ಮಿ ಯೋಜನೆ ಉದ್ದೇಶ ನೋಡ್ಕೊಳ್ಳಿ, ಆರ್ಥಿಕವಾಗಿ ಸಬಲೀಕರಣ. ರಾಜ್ಯದ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಹಮ್ಮಿಕೊಳ್ಳಿತ್ತು. ಈಗ ಕುಟುಂಬದ ಸಹಕ್ಕಾಗಿ ಪ್ರತಿ ಕುಟುಂಬದ ನಿರ್ವಹಣೆಗಾಗಿ ಮನೆಗೆ ಒಡತಿಗೆ ಪ್ರಾಧಾನ್ಯತೆ ಮುಖ್ಯವಾಗಿದೆ. ಆದ್ದರಿಂದ ಮನೆ ಯಜಮಾನಿ ಆರ್ಥಿಕವಾಗಿ ಸಬಲೀಕರಣಗೊಂಡು 2,000 ರೂಪಾಯಿ ಕೊಡ್ತಾಯಿದ್ರು. ಇವಾಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಖಾತೆಗೆ ಇದುವರೆಗೂ 25.248 ಕೋಟಿ ರೂಪಾಯಿ ಜಮಾ ಮಾಡಲಾಗಿದೆ. 2023 ಆಗಸ್ಟ್ 30ರಂದು ಮೈಸೂರಿನಲ್ಲಿ ನಡೆದ ಸಂಭ್ರಮದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಈ ಯೋಜನೆಯನ್ನು ಚಾಲನೆ ನೀಡಿದರು. ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ 30ಕ್ಕೆ 1 ವರ್ಷ ಪೂರ್ಣಗೊಂಡಿದೆ. ಗೃಹಿಣಿಯರಿಗೆ ಮಾನಸಿಕವಾಗಿ 2 ಲಕ್ಷ ರೂಪಾಯಿ ನೀಡಿ ಟೋಟಲ್ ಅಮೌಂಟ್ 25,248 ಕೋಟಿ ಜಮಾ ಮಾಡಿದೆ. ಹಲವು ಪಾವತಿದಾರರಿಗೆ ಯೋಜನೆ ಸೌಲಭ್ಯ ರದ್ದು. ಅರ್ಹರು ಈಗಾಗಲೇ ಯೋಜನೆ ಫಲಾನುಭವಿಗಳು ಅವಕಾಶವಿದೆ. BPL ಕಾರ್ಡ್, APL ಕಾರ್ಡ್, ಅಂತ್ಯೋದಯ ಪಡಿತರ ಚೀಟಿ ಹೊಂದಿರುವ ಕುಟುಂಬಗಳಿಗೆ ಒಬ್ಬ ಮಹಿಳೆಯರಿಗೆ ಯೋಜನೆಯ ಪ್ರಯೋಜನ ಸಿಗಲಿದೆ. ಆದಾಯ ತೆರಿಗೆ, GST ಪಾವತಿಸಿದರೂ ಸೇರಿದಂತೆ ಶ್ರೀಮಂತರು ಯೋಜನೆಯ ಸೌಲಭ್ಯ ಪಡೆಯುವಂತೆ ನಿರಾಳ ರೂಪಿಸಲಾಗಿದೆ. ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಯಾವಾಗ. ಗೃಹಲಕ್ಷ್ಮಿ ಯೋಜನೆ ಶುರು ಮಾಡಿ 1 ವರ್ಷ ಸಂಭ್ರಮದಲ್ಲಿರುವ ಸಮಯದಲ್ಲಿ ಮಹಿಳೆಯರಿಗೆ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿ, ಈಗಾಗಲೇ ಹಲವಾರು ಜಿಲ್ಲೆಗಳಿಗೆ ಮಹಿಳೆಯರಿಗೆ ಜೂನ್ ಮತ್ತು ಜುಲೈ ಕಂತಿನ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಸಮಸ್ಯೆಯನ್ನು ಜೂನ್, ಜುಲೈ, ಆಗಸ್ಟ್ ತಿಂಗಳ ಹಣ ಸಂಪೂರ್ಣವಾಗಿ ಎಲ್ಲ ಖಾತೆಗೂ ಕೂಡ ಜಮಾ ಆಗುತ್ತೆ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ರದ್ದು ಮಾಡಲ್ಲ ಅಂತ ಭರವಸೆ ಕೊಟ್ಟಿದ್ರು. ಓಕೆ, ನೋಡ್ಕೊಳ್ಳಿ, ಬಜೆಟ್ನಲ್ಲಿ 28.608 ಕೋಟಿಗೂ ಮೀಸಲಿಟ್ಟಿದ್ದು ಯೋಜನೆಯ ಹಣಕಾಸು ವಹಿವಾಟುಗಳಲ್ಲಿ ಕ್ರಮ ಕೈಗೊಳ್ಳುತ್ತೇವೆ. ಬೆಳಗಾವಿ ಜಿಲ್ಲೆಯಲ್ಲಿ 9.83 ಕೋಟಿ. ನೆಕ್ಸ್ಟ್ ಪ್ರಥಮ ಸ್ಥಾನ 1.15 ಲಕ್ಷ ಸಬಲೀಕರಣ ಮಹಿಳೆಯರಿಗೆ ಇರುವ ಕೊಡುಗೆ ಜಿಲ್ಲೆ ಕೊನೆಗೆ ಸ್ಥಾನವಾಗಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 8.20 ಲಕ್ಷ ಫಲಾನುಭವಿಗಳಿಗೆ ಹೋಗ್ತಾ ಇದೆ. ಇವಾಗ ಅಪ್ಲಿಕೇಶನ್ ನೋಡ್ಕೊಳ್ಳಿ, ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸುವ ಅರ್ಹ ಮನೆಯ ಒಡತಿಯಲ್ಲಿ ಈಗಾಗಲೇ 7 ಕಂತಿನ 14,000 ರೂಪಾಯಿ ಹಣ ಜಮಾ ಆಗಿದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.